ನಿಲ್ಲದಿರು ಓ ಸಾಧಕನೇ, ನಿನ್ನ ಗೆಲುವು ನಿನಗಾಗಿ ಕಾದಿದೆ. ನಿನ್ನ ಸಾಧನೆಯಿಂದ ಖರ್ಚಿಸು ನೀ, ನಿನ್ನ ಬಲದಿಂದ ಮುನ್ನುಗ್ಗು ನೀ. ಹೇ ಒಂದೇ ಒಂದು ಜೀವನ ಆಗಬೇಕು ಪ್ರಧಾನ, ಸಾಧಿಸು ನಿನ್ನ ಆಟವ, ಗೆಲುವು ನಿನ್ನ ಸುತ್ತಮುತ್ತ. ಹುಡುಕು 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 ಹುಡುಕು, ದಣಿದು ಕರಗಿ ಹೋಗೋವರೆಗೂ ನಿನ್ನೆ ಹುಡುಕು. ಹುಡುಕು ಹುಡುಕು ಶ್ರದ್ಧೆಯಿಂದ ಹುಡುಕು, ಹುಡುಕಿದರೆ ಸಿಗುವುದು ನಿನ್ನಲ್ಲಿ ಆ ಬೆಳಕು. ನೀ ಮಾಡೋ ಯುದ್ಧ ನಿನ್ನ ಜೊತೆಗೆ ಎನ್ನುತ್ತ ಹೋರಾಡು, ಆ ಯುದ್ಧಕ್ಕೆ ನೀನೇ ಗೆಲುವಿನ ಮಾರ್ಗ ತಿಳಿದುಕೋ ಧೀರ. ಹೆದರಬೇಡ ನಿಲ್ಲಬೇಡ, ಸೂರ್ಯ ಚಂದ್ರನಂತೆ ಬೆಳಗು. ನಿಲ್ಲದಿರು ಓ ಸಾಧಕನೇ, ನಿನ್ನ ಗೆಲುವು ನಿನಗಾಗಿ ಕಾದಿದೆ. ನಿನ್ನ ಸಾಧನೆಯಿಂದ ಖರ್ಚಿಸು ನೀ, ನಿನ್ನ ಬಲದಿಂದ ಮುನ್ನುಗ್ಗು ನೀ. ಒಂದೇ ಒಂದು ಜೀವನ ಆಗಬೇಕು ಪ್ರಧಾನ, ಸಾಧಿಸು ನಿನ್ನ ಆಟವ, ಗೆಲುವು ನಿನ್ನ ಸುತ್ತಮುತ್ತ. ನಿಲ್ಲದಿರು ಓ ಸಾಧಕನೇ, ನಿನ್ನ ಗೆಲುವು ನಿನಗಾಗಿ ಕಾದಿದೆ. ನಿನ್ನ ಸಾಧನೆಯಿಂದ ಖರ್ಚಿಸು ನೀ, ನಿನ್ನ ಬಲದಿಂದ ಮುನ್ನುಗ್ಗು ನೀ. ಹೇ ಒಂದೇ ಒಂದು ಜೀವನ ಆಗಬೇಕು ಪ್ರಧಾನ, ಸಾಧಿಸು ನಿನ್ನ ಆಟವ, ಗೆಲುವು ನಿನ್ನ ಸುತ್ತಮುತ್ತ. ಹುಡುಕು 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 ಹುಡುಕು, ದಣಿದು ಕರಗಿ ಹೋಗೋವರೆಗೂ ನಿನ್ನೆ ಹುಡುಕು. ಹುಡುಕು ಹುಡುಕು ಶ್ರದ್ಧೆಯಿಂದ ಹುಡುಕು, ಹುಡುಕಿದರೆ ಸಿಗುವುದು ನಿನ್ನಲ್ಲಿ ಆ ಬೆಳಕು. ನೀ ಮಾಡೋ ಯುದ್ಧ ನಿನ್ನ ಜೊತೆಗೆ ಎನ್ನುತ್ತ ಹೋರಾಡು, ಆ ಯುದ್ಧಕ್ಕೆ ನೀನೇ ಗೆಲುವಿನ ಮಾರ್ಗ ತಿಳಿದುಕೋ ಧೀರ. ಹೆದರಬೇಡ ನಿಲ್ಲಬೇಡ, ಸೂರ್ಯ ಚಂದ್ರನಂತೆ ಬೆಳಗು. ನಿಲ್ಲದಿರು ಓ ಸಾಧಕನೇ, ನಿನ್ನ ಗೆಲುವು ನಿನಗಾಗಿ ಕಾದಿದೆ.
ಸಾಧನೆಯಿಂದ ಖರ್ಚಿಸು ನೀ ನಿನ್ನ ಬಲದಿಂದ ಮುನ್ನುಗ್ಗು ನೀ ಒಂದೇ ಒಂದು ಜೀವನ ಆಗಬೇಕು ಪ್ರಧಾನ ಸಾಧಿಸು ನಿನ್ನ ಹಠವ ಗೆಲುವು ನಿನ್ನ ಸುತ್ತಮುತ್ತ ನಿನ್ನ ಗೆಲುವು ನಿನಗಾಗಿ ಕಾದಿದೆ ನಿನ್ನ ಸಾಧನೆಯಿಂದ ಖರ್ಚಿಸು ನೀ ನಿನ್ನ ಬಲದಿಂದ ಮುನ್ನುಗ್ಗು ನೀ ಹೇ ಒಂದೇ ಒಂದು ಜೀವನ ಆಗಬೇಕು ಪ್ರಧಾನ ಸಾಧಿಸು ನಿನ್ನ ಹಠವ ಗೆಲುವು ನಿನ್ನ ಸುತ್ತಮುತ್ತ ಕರೆಕ್ಟ್ ಮಾಡಕ್ಕೆ ಏನು ಟೂಲ್ ಯೂಸ್ ಮಾಡಿದೆ ಮತ್ತು ಅದಾದ್ಮೇಲೆ ಏನು ಕರೆಕ್ಟ್ ಲಾಸ್ಟ್ಗೆ ಸರ್ ಏನು ಮಾಡ್ತಾರೆ ಅಂದರೆ ಓವರಾಲ್ ಸ್ವಲ್ಪ ಫೈನಲ್ ಟಚ್ ಸರ್ ಕೊಡ್ತಾರೆ. ಅದಾದಮೇಲೆ ಇನ್ ಕೇಸ್ ಅವ್ರ ಬುಕ್ ಬರ್ಲಿಕ್ಕೆ ಅದಷ್ಟು 1.5 ಒಳಗೆ ಮುಗಿಸ್ತಾರೆ. ಸುಮಾರೊಂದು ಐತಿ ನೀವು ಬರೋಣ ಲಕ್ಷಣ ಉಳ್ಕೊಂತಾರೆ ಜಗಳೂರು ಆಯ್ದ ಸ್ಥಳನಾಮಗಳು ಮಾರ್ಗದರ್ಶಕರು ಬೆಂಗಳೂರಿನಲ್ಲಿ ಶಿವ ದೇವಾಲಯಗಳು ಸ್ಥಳ ಕಲ್ಯಾಪುರ ಅದು ಪ್ರಾಚೀನ ಕಲ್ಯಾಪುರ ಅಲ್ಲ, ಅದು ಕಲ್ಲೆ ದೇವರ ಪುರ. ಹೌದಾ? ಕಲ್ಯಾಪುರ ಅಂದ್ರೆ ಏನು? ಅವು ಆಹಾರ ಸೇವನೆ ಮಾಡೋಕ್ಕೆ ಅಲ್ಲಿ ಒಂದು ಪಟ್ಟಿಯ ಉದ್ಭವ ಶಿವಲಿಂಗ ತರ ಉದ್ಭವ ಆಗಿರುತ್ತೆ. ಅದ್ರ ಪಕ್ಕದಲ್ಲಿ 3 ಕಲ್ಲುಗಳನ್ನು ಇದು ಕಲ್ಲಲ್ಲ ಅಂತ ಹೇಳ್ತಾರೆ. ಅವಾಗ ಅವೆಲ್ಲ ಗಿರೀಶ್ ಜೊತೆ ಅವರು ಮಾಹಿತಿ ಕಲೆಕ್ಟ್ ಮಾಡಿ ಸಂದರ್ಶನ ಮಾಡಿದ್ದಾರೆ. ಸಂದರ್ಶನ ಎತ್ತು ಮಿಸ್ಟೇಕ್ ಮಾಡಿದೆ ಸರ್ ಅವರು ಬರಿಬೇಡಿ ಸರ್ ಏನು ಮಾಡಿದ್ದೀನಿ ಸರ್ ಇದು ಏನು ಕರೆಕ್ಷನ್ ಇದೆ ಚಾಪ್ಟರ್ ತೋರಿಸ್ತೀನಿ ಬೇರೆ ಪ್ರಿಂಟ್ ತಗೊಂಡು ಪ್ರಿಂಟ್ ಅಲ್ಲಮ್ಮ ಪ್ರಿಂಟ್ ಸಂದೀಪ್ ಚಿಲ್ಲ ಬಂದಿದ್ರು ಮೊದಲು 100 ಯಾಕೆ ಹಾಕೊಂಡ್ರೆ
ಜನಗಳ ಅಭಿವೃದ್ಧಿಗೆಲ್ಲ ನೂರು ಇಷ್ಟು ದಿನ 100 ದಿನ ಏನು 100 ದಿನ ಹತ್ತು ಜನ ಇದ್ರೆ ಒಂದು 10 ದಿವಸಕ್ಕೆ ಮುಗಿಸ್ಬೋದು ಅದನ್ನಲ್ಲ. ಏನು ಇದರಿಂದ ನೀನು ಕಲಿತೆ ಮತ್ತು ಏನು ಅನ್ನಿಸ್ತು ನಿನಗೆ ಈ ಕಾರ್ಯಕ್ರಮದ ಬಗ್ಗೆ? ಸರಿ ಬೈಟ್. ಜನ ಸೇರ್ಕೊಂಡು ಒಂದು ಗುಂಪಾಗಿ ಆ ಸಂಘ ಮತ್ತೆ ಅವರಿಗೆ ಉಳಿತಾಯ ಹೇಗೆ ಮಾಡಬೇಕು ನೀವು ನಾನು ಮಾಡ್ತೀನಿ ಬಿಡು, ಹಾಟ್ಸ್ಪಾಟ್ ನಾನೇ ಸರ್ ಮುಗಿ ಮೀಟಿಂಗ್ಗೆ ಕಾಲ್ ಮಾಡೋದು ಎಲ್ಲ ಮಾಡಿ ನನ್ನ ಹೆಸರು ಲಕ್ಷ್ಮೀ, ನನ್ನ ಹೆಸರು ಮಂಜಮ್ಮ. ಚಿತ್ರದುರ್ಗದಲ್ಲಿ ಕೋಚಿಬೋರಯ್ಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆಯುತ್ತಿದ್ದೇನೆ. ಬಂದ್ಬಿಟ್ಟು ಹಿಸ್ಟ್ರಿ ಮತ್ತು ಪೊಲಿಟಿಕಲ್, ಉಚ್ಚಂಗಿದುರ್ಗದ ಸಾಂಸ್ಕೃತಿಕ ಅಧ್ಯಯನ. ಕಲಿಯುಗದಲ್ಲಿ ಹಿರಣ್ಯಕಶಿಪನು ವಾಸ ಮಾಡುತ್ತಿದ್ದನು. ಅದರ ಸ್ತ್ರೀಯರ ಆಕಾಶದ ಮಾರ್ಗವಾಗಿ ಈ ಸ್ಥಳದಲ್ಲಿ ಭೇಟಿ ನೀಡಿ ಈ ಗಂಡು ಅಲ್ಲದೊಂದು ಹುಚ್ಚಿ ಎಂಬ ಪಟ್ಟವನ್ನು ಆ ದೇವಿಗೆ ಕಟ್ಟಿದರು. ಹುಚ್ಚಿಯು ಅಲ್ಲಿ ನೆಲೆಸಿದ್ದರಿಂದ ಈ ಸ್ಥಳಕ್ಕೆ ಉಚ್ಚಂಗಿದುರ್ಗ ಎಂಬ ನಾವು ಬಂದಿತ್ತು ಅಂತ ಹೇಳ್ಬೋದು. ನೀವೆಲ್ಲ ಹುಚ್ಚ ಇವೆಲ್ಲ ಹೆಂಗೆ ನಾವು ಹೌದಿಲ್ಲ, ಮದುವೆ ಆಗಲಿದ್ದವ್ರಿಗೂ ಇದು ಮಾಡ್ತಾರೆ. ಅದು ನಮ್ಮ ಆಕಾಂಕ್ಷೆಗಳು ಇರ್ತವೆ ಸರ್. ಆದರೆ ದೇವರಿಗೆ ಮನೆಯಲ್ಲಿ ಅರ್ಕೆಯನ್ನು ಕಟ್ಕೊಂಡಿರ್ತಾರೆ, ಅದ್ರ ಪರವಾಗಿ ಕಟ್ತಾರೆ. ಆದರೆ ಕಟ್ಟಿ ಕೃಷಿ ಮಾರುಕಟ್ಟೆಯ ಸಮಸ್ಯೆಗಳು ಮತ್ತು ಸವಾಲುಗಳ ಕುರಿತು ಮತ್ತು ಸಮಾಚಾರ. ಕೃಷಿ ವ್ಯವಸ್ಥೆ ಅಂದರೆ ಆ ರೈತರು ಆ ಹೊಲದಲ್ಲಿ ಹೆಸರೇನು? ನಿತೀಶ್. ನಮ್ಮೂರು ಬಂದು ಯಾವ ಸಬ್ಜೆಕ್ಟ್ನಿಂದ ಎತ್ತಿನ ಹೆಚ್ಚು ಏನು ಯಾವ ದೇವಸ್ಥಾನ? ಯಾವುದು ಉತ್ತರಾಖಂಡ ಯಶವಂತ ಬಂದರ್ ನಿರ್ಮಾಣ ಹೇಳಿದ್ದಿಲ್ಲ ನೆಕ್ಸ್ಟ್ ಕೊಡಮೂರು ಕೇಳ ಅಂತ ಗಂಟೆ ಕುಂಸ್ಕೊಂಡು ಹೇಳಿದಾರೆ. ಯಾವ ಮಹಾನಗರ ಪಾಲಿಕೆ ಮಾಹಿತಿ ಸುರೇಶ್ ಸಮುದಾಯ ಸಮುದಾಯ
ಒಂದೇ ಸಮುದಾಯ ಆಗ್ತದೆ ರಂಜಾನ್ ಸಮುದಾಯದ ಅವರು ವಯಸ್ಸಿನ ಅದರ ಮುಂದೆ ಸಮುದಾಯದ ಮಾತಾಡೋ ಭಾಷೆ ಅವರ ಶೈಲಿ ಭಾಷೆ ಲಿಪಿ ಮೊನ್ನೆ ಒಟ್ಟು ಅಂಗಡಿಗಳು ಹಾಕಿದ್ದಾರೆ ಅದರಿಂದ ಅದು ಸಮುದಾಯ ಹೆಸರು ಮತ್ತೆ ಅವ್ರು ಡ್ಯಾನ್ಸ್ ಅದು ಬಟ್ಟೆ ಅವ್ರು ಮಾತನಾಡುವ ಶೈಲಿ ಭಾಷೆ ಮೂರನೇ ಶ್ರೀಗಳೇನಪ್ಪ ಸರ್ ಉದ್ದೇಶ ಬಂದ್ಬಿಟ್ಟು ಇಷ್ಟಗಳು ಅವ್ರು ಮೂಢನಂಬಿಕೆಗಳು ಮೂಢನಂಬಿಕೆಗಳು ಏನು ಆಚರಣೆ ಮಾಡ್ತಾರೆ ಜಯಂತಿ ಮಾಡ್ತಾರೆ ಏನಂತೀವಿ ನಾವು ಸೇವಾಲಾಲ್ ಜಯಂತಿ ದೇವ್ರನ್ನ ಕೃತಂತಾಗಿಲ್ಲ ಸೇವಲಾಲ್ ದೇವಾಲಯ ತಾನೇ ಅವರು ಜಯಂತಿ ಲಂಬಾಣಿ ಸಮುದಾಯದ ಸೇವಲಾಲ್ ಅಂತ ಗೊತ್ತಿಲ್ಲ ನಿನಗೆ ಅಲ್ಲಪ್ಪ ಯೂನಿಫಾರ್ಮ್ ಬರ್ತಿಲ್ಲ ನನಗೆ ಯೂನಿಫಾರ್ಮ್ ಇಲ್ಲ ನೀವು ಪಂಚಾಯತಿಯಿಂದ 5 ವರ್ಷದಿಂದ ಮತ್ತೆ 50 ಜನರಿಂದ ಜಾಸ್ತಿ ಇದೆ ಅಂತ ಏನು ಹೇಳ್ತಾರೆ ನನ್ನ ಹೆಸರು ಕಾರ್ತಿಕೆ, ನಮ್ಮೂರು ಕಲೆ ದೇವಸ್ಥಾನ. ನನ್ನ ತಂದೆ ಹೆಸರು ಕಲ್ಲಪ್ಪಡಿಯ, ನನ್ನ ತಾಯಿ ಹೆಸರು ಜಯಮಯ್ಯ. ನಾನು ಓಚಿಗೊರಾಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತೃತೀಯ BA ಓದುತ್ತಿದ್ದೇನೆ. ನನ್ನ ವಿಭಾಗ ಬಂದ್ಬಿಟ್ಟು ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್. ನಾನು ತಗೊಂಡಿರೋ ಟಾಪಿಕ್ ಕಲೆ ದೇವರಪುರ, ಶ್ರೀ ಕಲ್ಲೇಶ್ವರ ದೇವಾಲಯ ಹಾಗೂ ಜ್ಯೋತಿರ್ಲಿಂಗೇಶ್ವರ ದೇವಾಲಯ, ಕಲೆ ಮತ್ತು ವಾಸ್ತುಶಿಲ್ಪ. ಸ್ಮಾರಕಗಳು, ದೇವಾಲಯಗಳು, ಹಬ್ಬಗಳು, ಆಚರಣೆಗಳು ಕಲೆ ಮತ್ತು ವಾಸ್ತುಶಿಲ್ಪ ಅಂದರೆ ಇರುವುದರಿಂದ ಕಲ್ಲಿನಾಥ ಅಂತ ಒಂದು ಹೆಸರು ಬಂತು. ಅದರಿಂದ ಕಲೆ ದೇವಸ್ಥಾನ ಯಾವ ಮಾದರಿ ಇದೆ, ಯಾವ ಶೈಲಿ ಯಾವ ಶೈಲಿ ಹುಟ್ಟುದು ಆಗಿರ್ತಕ್ಕ ಜ್ಯೋತಿರ್ಲಿಂಗ ಅನ್ನೋದು ಏನು ಕಾನ್ಸೆಪ್ಟ್, ಯಾಕೆ ಅದನ್ನ ಹಾಕಿರ್ತಾರೆ ಮೊಬೈಲ್ಗಳಲ್ಲಿ ಎಷ್ಟು ಸಲ್ಲಿಸ್ತಾರೆ ನನ್ನ ಹೆಸರು ಸಂಗೀತ, ನಮ್ಮಮ್ಮ ಹೆಸರು ಪರ್ವೀನ್ ಬಾನು. ನಮ್ಮೂರು ಬಂದಿದ್ದು ಕೆಲ್ಕೋಟೆ, ಪ್ರೆಸೆಂಟ್ ಬೆಂಗಳೂರಲ್ಲಿದ್ದೀವಿ. ನಾನು ಓಚಿಗೊರಾಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ BA ಪದವಿಗಾಗಿ ಕೊಡುವಂತಹ ಒಂದು ಪ್ರಬಂಧವನ್ನು ಒಂದು ಪ್ರಬಂಧದ ವಿಷಯವಾಗಿ ಚಿತ್ರದುರ್ಗ ಸಂಸ್ಥಾನದ ಚಾರಿತ್ರ್ಯದ ಮೇಲೆ ವಿಶೇಷವಾಗಿ ಟಿಪ್ಪು ಮತ್ತು ಹೈದರಾಬಾದಿ ಸಂಸ್ಥಾನಗಳಲ್ಲಿ ವಿಲನ್ಗಳಾಗಲಿ ಮತ್ತೆ ಮುಸ್ಲಿಂ ನನ್ನ ಧರ್ಮಕ್ಕಾಗಿ ಹೆಚ್ಚು ಶ್ರೇಷ್ಠತೆ ಕೊಟ್ಟಿದ್ದು ಅಷ್ಟೇ ಆಗಿದೆ ಸರ್. ಬಟ್ ನಾನು ಅದನ್ನೆಲ್ಲ ಇಟ್ಟು ಇದಲ್ಲ ಅವ್ರದ್ದು ಏನು ಕಾಣ್ ದ ಸ್ಟೇಟ್ ಆಫ್ ಚಿತ್ರದುರ್ಗ ಅದನ್ನ ಕೃತಿಯಲ್ಲಿ ಹೇಳಿದ್ದಾರೆ ಸರ್. ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ಮತ್ತೆ ಇವು ಹೈದರಾಲಿ ಯಾಕಂದ್ರೆ ಮತ್ತೇನು ಅನ್ನಿಸ್ತು ನಿನಗೆ ಅಷ್ಟೇ. ಇದ್ರ ಬಗ್ಗೆ ಏನು ಮಾಹಿತಿ ಕಲೆಕ್ಟ್ ಮಾಡಿದ್ವಿ ಈ ಟಾಪಿಕ್ ಬಗ್ಗೆ? 3 ಕ್ವಶನ್ ಇಟ್ಕೊಳ್ರಿ. 4 ಗಂಟೆ ಹಾಡುಗಳನ್ನು ಹೇಳ್ತೀನಿ. ಮತ್ತೆ ನಾನು ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದೀನಿ. ಮುಖ್ಯವಾಗಿ ಶ್ರೀ ಹರಿಹರೇಶ್ವರ ದೇವಾಲಯದ ಧರ್ಮಸ್ಥಳ ಎರಡನೇ ಅಧ್ಯಾಯ ಹರಿಹರೇಶ್ವರ ದೇವಾಲಯದ ಚರಿತ್ರೆ. 3ನೇ ಅಧ್ಯಾಯ ದೇವಾಲಯದ ಶಿಲ್ಪಕಲೆ. 4ನೇ ಅಧ್ಯಾಯ ಹರಿಹರ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಶಾಸನಗಳು. 5ನೇ ಅಧ್ಯಾಯ ಅಲ್ಲಿ ದೇವಾಲಯದಲ್ಲಿ ನಡೆಯುವಂತಹ ಹುಡುಗಿಗೆ ಗುಹಾರಣ್ಯ ಅಂತ ಎಂಬ ಹೆಸರಿತ್ತು ಸರ್. ಅದರಲ್ಲಿ ಗುಹ ಎಂಬ ರಾಕ್ಷಸಲ್ಲಿ ನೆಲೆಗೊಂಡು ಅಲ್ಲಿರುವಂಥ ಅವನು ಒಂದು ಕಠಿಣವಾದ ತಪಸ್ಸಿನಿಂದ ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಒಂದು ವರವನ್ನು ಪಡೆದು ಅವನು ಅಲ್ಲಿರುವಂಥ ಜನರಿಗೆ ಒಂದು ಹರಿಹರೇಶ್ವರ ವಿಷ್ಣು ಮತ್ತು ಶಿವನಲ್ಲಿ
ಯಾಕಂದ್ರೆ ಭಾಳ ಇದಾಗ ಲಾಂಗ್ ಹೋಗಬೇಡ. ಉದ್ದೇಶ ವ್ಯಾಪ್ತಿ ಅದೆಲ್ಲ ಯಾಕೆ ಸ್ಥಳೀಯ ಕ್ರಿಯೆ ಪಾಪ್ಯುಲೇಷನ್ HP ಮೆಂಡಲಿ ಶಿವಾಯಂ ವಿಜಯಕುಮಾರ್ ಓಕೆ ಎಕ್ಸ್ಪ್ರೆಷನ್ ಚೆಕ್. ನಮ್ಮ ಅಪ್ಪಾಜಿ ಅಪ್ಪಾಜಿ ಇದು ಬಿಸ್ನೆಸ್ ಮಾಡಿದ್ದಾರೆ. ಗ್ರಾಮ ಸಡಕ್ ಯೋಜನೆಯಲ್ಲಿ ಹಳ್ಳಿಯಲ್ಲಿರುವ ರಸ್ತೆಗಳನ್ನು ಅಭಿವೃದ್ಧಿಗೊಳಿಸೋದಕ್ಕೋಸ್ಕರ ಗ್ರಾಮ ಸಡಕ್ ಯೋಜನೆ ಒಂದೇ ಸರಿ ಟಾಪಿಕ್ ಇದೆ ಅದರಿಂದ ರೂಪಾಯಿ ಏನಾಗಿದೆ ರಸ್ತೆಗಳನ್ನು ಹಾಕಿದೆ ಅಭಿವೃದ್ಧಿ ರೈತರಿಗೆ ಉದ್ಯೋಗಗಳು ಸಿಗ್ತಿದ್ದಾವೆ. ಕೊಂಡದು ಯಾವ ಫಂಡ್ ಅದು ಗ್ರಾಮ ಸಡಕ್ ಯೋಜನೆ ರಾಜ್ಯದ ರಾಷ್ಟ್ರದ್ದು ಅದು. ಪ್ರಮುಖರು ಪರಿಚಯ ಮಾಡ್ತಾ ಏನು ಟಾಪಿಕ್ ಇದು ಏನು ಉದ್ದೇಶ ತಂದ್ರಿ ಟಾಪಿಕ್ ಅಲ್ಲಿ ಕನೆಕ್ಟ್ ಒಂದು ಎರಡು ಕೇಳು ಪಾಸ್ ಮಾಡು. ರಾಧಿಕಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಪಂಚಾಯತ್ ಆಡಳಿತದಲ್ಲಿ ಭಾಗವಹಿಸಿದ್ದಾರೆ. ಪಂಚಾಯತ್ ರಾಜ್ ಯಾವಾಗ ಬಂತಮ್ಮ ಜಾರಿಗೆ? ಏಪ್ರಿಲ್ 93 ರಮ್ಯ ಎನ್ ದುರ್ಗ ತಂದೆ ಹೆಸರು ನಾಗಪ್ಪ, ತಾಯಿ ಹೆಸರು ಸುನಂದಮ್ಮ. ನನ್ನ ಟಾಪಿಕ್ ಬಂದಿತ್ತು ದೇವದಾಸಿ ಪದ್ಧತಿಯಲ್ಲಿ ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳು. ಮಾರ್ಗದರ್ಶಕರು ಬಂದಿದ್ದು ವೈನರ್ಗ, ಮಾರ್ಗದರ್ಶಕರು ಬಂದು ಅಶೋಕ್ ಸರ್ ಮತ್ತು ಟಿಪ್ಪೇಸ್ವಾಮಿ. ತೃತೀಯ BA ದೇವದಾಸಿ ಪದ್ಧತಿ ಎಂದರೆ ದೇವರ ಸೇವೆಗಾಗಿ ಅಥವಾ ರಾಜನ ಆಸ್ಥಾನದಲ್ಲಿ ಅವರು ಸೇವೆಯನ್ನು ಮಾಡುವಂತಹ ಹುಡುಗಿಯರನ್ನು ಅಥವಾ ದೇವದಾಸಿ, ಮಂಗಳಮುಖಿಯರು ಅಥವಾ ಜೋಗತಿಯರನ್ನು ದೇವದಾಸಿ ಪದ್ಧತಿ. ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ವಿಸ್ತರಿಸಿದ್ದಾರೆ. ಇದರ ಉದ್ದೇಶವೇನು ತಗೊಂಡಿದೆ ಇದು ಉದ್ದೇಶ ಅವರು ಮುಂದುವರಿ ಮಾಡಬೇಕು ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಪಿಂಚಣಿ ಯೋಜನೆಯನ್ನು ತಿಂಗಳಿಗೆ 1,50,000 ರೂಪಾಯಿ ಪಿಂಚಣಿ ಯೋಜನೆ ಕೊಡ್ತೇವೆ. ಬ್ಯಾಂಕಿನ ಮಹಿಳೆಯರು ದೌರ್ಜನ್ಯ ಕೊಡಲಾಗ್ತಾರೆ. ಇದರಿಂದ ಅವು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತವೆ. ನಿಮ್ಮ ಪ್ರಕಾರ ಮಾಡಬೇಕು ಅಂತ ಏನಾರ ಸಜೆಷನ್ ಕೊಡ್ತಾರೆ ಇದನ್ನು ಮಾಡಿದ್ರೆ ಇದು ಮಾಡಿದ್ರೆ ಈ ಪದ್ಧತಿಗೆ ಅಳವಡಿಕೆ ಅವರಿಗೆ ಜೈಲು ಶಿಕ್ಷೆಯನ್ನು ನೀಡಬೇಕು ಮತ್ತೆ ದಂಡವನ್ನು ವಿಧಿಸಬೇಕು. ಮೇನ್ ಎಜುಕೇಶನ್ ಜಾಸ್ತಿ ಒಳಗಾಗಿರೋ ಯಾರು ಅದಕ್ಕೆ ಆ ಪದ್ಧತಿಗೆ ಮತ್ತೆ ಅನಕ್ಷರ ಆಚಾರ ಶಿಸ್ತು ಅಜ್ಜಿಯ ವಸ್ತುಗಳನ್ನು ಸರ್ವ
ಶಾಸನ ಅಂದ್ರೆ ಎಷ್ಟಿದ್ರ ಲೇಖ ವಿಜಯನಗರ ಸಾಮ್ರಾಜ್ಯ ಹೌದಾ ಅವರ ಸ್ಥಾಪನಾ ಕೊನೆಯ ಅರಸ ಯಾರಮ್ಮ? ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸು ಯಾರು? ಕೃಷ್ಣದೇವರಾಯ. ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಮ್ಮ? ಇಂಗ್ಲೀಷ್ ಮೀಡಿಯಂ. ಫೈನ್, ವೆರಿ ಗುಡ್. ಅಲ್ಲೋಡಲ್ಲ ಕನ್ನಡದಾಗ ಬರೀಬೇಕು, ಬಟ್ ಇದು ಬರಿಬೋದು ಬೇರೆ ಅಲ್ಲ ಕನ್ನಡ ಇಂಗ್ಲೀಷ್ ಕನ್ನಡನೇ ಆಗುತ್ತೆ. ಇಂಟ್ರಡಕ್ಷನ್ ಮಾಡ್ಕೊಳ ಸಂಪೂರ್ಣ ಎಲ್ಲರಿಗೂ ಸ್ಟ್ರೈಟ್ ನೋಡ್ತೀನಿ ಹೇಳಿ ಆಯ್ತಾ? ಯಾವ ಕ್ವಶನ್ ಮಾಡಿದ್ರು ಕೂಡ ಎಲ್ಲರಿಗೂ ನಿಮಗೆ ಎಲ್ಲರಿಗೂ ಹೇಳಿ ಅಂತ ಉದ್ದೇಶ. ಅಲ್ಲಿ ಅಟೆಂಡ್ ಆಗಿ ಒಂದೇ ಮಾರ್ಗದರ್ಶನ ನಿನ್ನೆ ಸಾಯಂಕಾಲ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಮಾನಸಿಕ ಹಿಂಸೆಯಿಂದಾಗಿ, ಕೌಟುಂಬಿಕದ ಹಿಂಸೆಯಾಗಿ ಅವರಿಗೆ ರದ್ದು ಮಾಡಬೇಕು. ಸರಿಯಾದ ತೀವ್ರತೆಗೆ ಚಿಕಿತ್ಸೆಯನ್ನು ನೀಡ್ತಾನೆ ಇರಬೇಕು ಅವರಿಗೆ. ಅಧ್ಯಕ್ಷರು
ಸರ್ವಿಸಿನಲ್ಲಿ ರೂರಲ್ ಎಂಪ್ಲಾಯ್ಮೆಂಟ್ ಲಾಸ್ಟ್ ಇಯರ್ ಹೇಳಿದ್ದೀನಿ. ಯಾವುದ್ರಲ್ಲಿ ಪಾತ್ರ ರಾಜಕೀಯದಲ್ಲಿ ಕ್ವಶನ್ ಹೇಳಪ್ಪ. ನಾವು ತಗೊಂಡ್ರೆ ರಾಜಕೀಯ ಕೊಡುಗೆಗಳು ಸಮಸ್ಯೆಗಳು ಯಾವಪ್ಪ ಪ್ರಸ್ತುತ ನಮ್ಮ ಕಾಲೇಜಿನ ಐಡೆಂಟಿಟಿ ಆಯಿತು. ಇಂಟೆಂಟ್ಸ್ ಹಾಕಿದೆಯಲ್ಲ ಎಲ್ಲರೂ ಈಕ್ವಾಲಿಟಿ ಕೊಡಬೇಕು. ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ನೀವೇ ಮಾಡ್ತಿಲ್ಲಲ್ಲ. ಅದು ಭ್ರಷ್ಟಾಚಾರ ಅಲ್ಲ, ಸರ್ಕಾರ ನಿಯಮ ಅದು. ಭ್ರಷ್ಟಾಚಾರ ಆಗ್ತದಲ್ಲ ಅದನ್ನ ನೀವು ಕಂಟ್ರೋಲ್ ಮಾಡಬೇಕು. ಮಾಹಿತಿ ಕಲೆಕ್ಟ್ ಮಾಡ್ತಿದ್ದೀವಿ ಯಾವ ನೆಕ್ಸ್ಟ್ ಯಾರತ್ನ ಅಂದ್ರೆ ಅವ್ರು ಕೆರೆ ಕಟ್ಟಬೇಕಾದ್ರೆ ಏನಾದ್ರು ಕುಂಬೆ ಮಾಡಿ ಅಂತೇಳಿ ಅದರಲ್ಲಿ ಅವ್ರು ಮಾಡಿದಷ್ಟು ಹೇಳ್ಬಿಟ್ಟೆ ಅವರೇ ಹೇಳ್ತಾರೆ ಮೇಲೆ ಸರ್ ನಮ್ಗೆ 2 ಗುಂಡಿ ಸಿಕ್ಕಿದೆ ಸರ್ ಗುಂಡಿ ಸಿಕ್ಕಿದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ನೀವು ಇಂಪ್ರೂವ್ ಮಾಡಿದಮ್ಮ ಕೆಲಸ ಅಂದ್ರೆ ಅವ್ರಿಗೆ 2 ಗುಂಡಿ ಸಹ ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಜಾಸ್ತಿ ವಸತಿ ಕಾರ್ಯಗಳು ಕೊಟ್ಟಿರ್ತಾರೆ ಸರ್. ಅದು ಮುಚ್ಚಳ ತೆರೆದಂತೆ ಕೆಳಗೆ ಅದು ದವಸ ಧಾನ್ಯ ಇಟ್ಕೊಳ್ತೀವಿ. ಅದು ಮೇಲ್ ತಂದ್ರೆ ಮೇಲ್ ತೆಗಿಬೇಡ ಅಂತ ಅವ್ರು ಹೇಳಿರ್ತಾರೆ ಸರ್. ಅಲ್ಲೂ ಪರೀಕ್ಷೆ ಮಾಡ್ಬೇಕಂತ ಅವರು ಓಪನ್ ಮಾಡ್ತಾರೆ ಸರ್. ಅವಾಗ ಅದರಲ್ಲಿ ಕೆಳಗಡೆ ಓಪನ್ ಮಾಡಬೇಡ ಅಂತ ಹೇಳಿರ್ತಾರೆ ಸರ್. ಅಲ್ಲೂ ಓಪನ್ ಮಾಡಿರ್ತಾರ ಅದು ಹಾಂ ಸರ್. ಹ್ಞೂ ಸರ್, ಅದು ಸಬ್ಜೆಕ್ಟ್
ಈ ಟಾಪಿಕ್ ಯಾರು ಹೇಳಿ ನನ್ನ ಟಾಪಿಕ್ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ. ಮಾರ್ಗದರ್ಶಕರ ಮಾರ್ಗದರ್ಶಕರು ಅಂದರೆ ಎತ್ತರವಾದ ಪ್ರದೇಶ ಕಣ ಅಂದರೆ ಆಯಕಟ್ಟಿನ ಪ್ರದೇಶ ಅಥವಾ ಕಾಳಗದ ಸ್ಥಳ ಅಂತ ಮತ್ತೆ ವರ್ಣರಂಗ ಅಂತ ಎಲ್ಲ ಅರ್ಥಗಳಿವೆ. ಮತ್ತೆ ಬೇರೆ ಬೇರೆ ಹೇಳ್ಬೇಕು ಅಂತಂದರೆ ಜಗಳೂರು ತಾಲೂಕಿನಲ್ಲಿ ನಡೆದಂಥ ಬೇಡದ ಕಳ್ಳ ವರ್ಷಗಳಲ್ಲಿ ಭೇಟಿ ಮಾಡಿದ್ರು ಅಂತ ಹೇಳಿ ಕಾರಣಕ್ಕೋಸ್ಕರ ಕಣ್ಣು ಕುಪ್ಪೆ ಪ್ರಸ್ತುತ ಹಳ್ಳಿಗಳು ನಡೆದಂತೆ ಸೋಪಾನ ಪದಗಳು ಮತ್ತೆ ಕೆಲವು ನಾವು ಹಬ್ಬ ಆಚರಣೆಗಳು ಆ ಜೋಕುಮಾರ ಸ್ವಾಮಿ ಅದು ಅಂದರೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ನಾವು ಅದೇ ರೀತಿಯಾಗಿ ಮಾಡ್ತೇವೆ. ಹಬ್ಬ ಹಬ್ಬಗಳು ವಿಶೇಷತೆಗಳನ್ನು ಇದು ಮಾಡಿದೆಯಲ್ಲ ಆ ಕಡೆ ಆಗಿ ಈ ಕಡೆ ಪ್ರಶ್ನೆ ಮಾಡಿ 35 ಜನ ಇದೆ ಸರ್. ನಮ್ಮ ಕಾಲೇಜ್ ಹೆಸರು ಉತ್ತರಕ್ಕಾಗಿ ನಾನು ತಗೊಂಡಿರೋ ಟಾಪಿಕ್ ಕನ್ನಡ ಸಾಹಿತ್ಯ ಪ್ರಜಾವಾಣಿ ಪತ್ರಿಕೆಗಳು. ರಮೇಶ್ ಜಿ, ತಾಯಿ ಹೆಸರು ಸುಶೀಲಮ್ಮ, ನಮ್ಮ ಗೈಡು ಆದೇಶ ನಾನು ಪ್ರಜಾವಾಣಿ ಪತ್ರಿಕೆಗಳು ಕೊಡಿದೆ. ರಜೆ ಮಾಡಿದ್ದಾರೆ 18 ಪೇಪರ್ ಓದ್ತೀಯಲ್ಲ ನೀನು ಪ್ರಜಾವಾಣಿ ಓದಿದಿ ಏನಾದರೂ ಸ್ಪೆಷಲ್ ಅನ್ಸುತ್ತಾ ಡಿಫ್ರೆನ್ಸ್ ಅನ್ಸುತ್ತಾ? ಪ್ರಜಾವಾಣಿಗಳಲ್ಲಿ ಎಲ್ಲ 1 ಪಾಯಿಂಟ್ ಬಿಡಿದಾಗ ಎಲ್ಲ ಆಗ್ತದೆ ಸರ್. ಬೇರೆ ಈಗ ಏನಾದರೂ ಸ್ಪೆಷಲ್ ಅಂಕಣಗಳು ಯಾವ್ದಾದ್ರು ಹೇಳಮ್ಮ ಅದ್ರಲ್ಲಿ ಗಂಗಮ್ಮ ತಡೆ ಕೊಡ್ತಾರಲ್ಲಿ ಸ್ವಲ್ಪ ಹಾಂ ಚಿತ್ರದುರ್ಗ ತಾಲೂಕಿನ ಅಕಾಡೆಮಿ ಕ್ಷೇತ್ರ ಆಯ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಅಂತ ಇದೆ. ಚಿತ್ರದುರ್ಗಕ್ಕೆ ಹಾಕ್ಬೋದು, ಮೂರನೇ ಆದ್ಯತೆಯನ್ನು ಮಾಡ್ಕೊಳ್ಳೋದು ಬೆಂಗಳೂರು ಕ್ಷೇತ್ರ ಸಾಲ ಸಿಕ್ಕತ್ತಲ್ಲ ಅವನು ಮಾಡಿದ ನಮ್ಮ ಪ್ರಾಮಾಣಿಕ ಅವನು ಫಸ್ಟ್ ವೈವ ಅವ್ನು ಸೇರಿ ನಮ್ಮ ಲಾಸ್ಟ್ ಇದ್ದಾವಲ್ಲ ಗ್ರಾಮ ಪಂಚಾಯತಿ ಪಕ್ಕದಲ್ಲಿಂದ ಮತ್ತು ಹೇಳ್ತೀನಿ ನನ್ನ ಹೆಸರು ರೇಖಾ PS. ಫೈನಲ್ ಇಯರ್ BA ಐಚ್ಛಿಕ ಕನ್ನಡ. ನನ್ನ ಟಾಪಿಕ್ ಬಂದು ಕೊಟ್ಟೂರು ಮಠದ ಸಾಂಸ್ಕೃತಿಕ ಅಧ್ಯಯನ, ಅದರಲ್ಲಿ ಗಂಜಿನ ಮಠ. ಸಾಮಾನ್ಯವಾಗಿ ಕೊಟ್ಟೂರಿನ ಮಠದಲ್ಲಿ ಸಾಮಾಜಿಕ ಧಾರ್ಮಿಕವಾಗಿ ಸಂಪ್ರದಾಯಗಳು ಯಾವ ಮಾಹಿತಿ ಮಾತಾಡ್ತಾರೆ ಮಾಡೋದು ಅಲ್ಲಿ ರಾತ್ರಿ ನೀನಿದೆಯಾ ಫೋಟೋದಲ್ಲಿ ಕೊಟ್ಟೂರು ಮಠ ಗಂಜಿ ಮಠ ಕೊಟ್ಟೂರೇಶ್ವರದಲ್ಲಿ ಅವರ 4-5 ಮಠ ಇದೆ ಸರ್. ಅದರಲ್ಲಿ ಪ್ರಮುಖವಾಗಿ ಗಂಜಿನ ಮಠ. ಅದೊಂದನ್ನೇ ಗಂಜಿನ ಮಠದಲ್ಲಿ ಅವರು ಅದು 16ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸರ್. ಅದನ್ನು ಅಲ್ಪನಾಗಿ ಸೋಮಶೇಖರ ಅವರು ರಾಜರು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಜೀವನ ಹುಡುಗಿ ನವೀನ್ ಸಾಂಸ್ಕೃತಿಕವಾಗಿ ಇವಾಗ ಆವಾಗಿನ ಕಾಲದಲ್ಲಿ ಏನು ನಡೀತಾ ಅಂತ ಬಂದಿದ್ದಾವೋ ಅದೇ ಸಾಂಸ್ಕೃತಿಕ ಬೆಳೆಗಳು ಇವಾಗೂ ನಡೀತಿದೆ. ಅದೇ ಯಾರು ಅಂದರೆ ಅಲ್ಲಿ ಗಂಜಿನ ಮಠದಲ್ಲಿ ಕೊಟ್ಟೂರೇಶ್ವರನ ಬಗ್ಗೆ ಹೇಳೋದಂದ್ರೆ ಇವಾಗ ದಸರಾ ಯಾವ ದಿನ ಆಗುತ್ತೋ ಅದೇ ದಿನ ಇದರಿಂದ ಏನು ಅನುಭವ ಆಯ್ತು ನಿನಗೆ ಏನು ಕಲಿತೆ? ಅಂದರೆ ಕೊಟ್ಟೂರು ಮಠ ಏನು ವಿಷಯ
ಮಣಿಕಂಠ ಬಾರಪ್ಪ. ಮಣಿಕಂಠ ಹೆಚ್ಚು ಆ ಕಡೆ ಕೊಡಪ್ಪ, ಆ ಕಡೆ ಬರ. ಮಣಿಕಂಠ ಹೆಚ್ಚ ಪರಿಚಯ ಮಾಡ್ತೀನಿ. ಅಂಬೇಡ್ಕರ್ ಅವರು ಹೌದಾ? ಇವಾಗ ಮನೆ ಒಂದೇ ಸಲ ಸರ್ ಮನೆ ಒಂದು ಸಲ ಈಗ ಮನೆ ಇಲ್ಲ, ಭಾಳ ಬಡವ ಇದ್ದಾನೆ, ಅವ್ನು ಯಾವ ಥರ ಅಪ್ಲೈ ಮಾಡ್ಬೇಕು ಆ ಸ್ಕೀಮ್? ನಾವು ಅದೇ ಇತ್ತಲ್ಲಪ್ಪ, ಜಗಳೂರು ತಗೋಬೋದಿತ್ತು, ಮರ್ತಿ ನೀನು ದಾವಣಗೆರೆ ಜಿಲ್ಲೆ ತಗೋಬೋದಿತ್ತು, ಜಗಳೂರು ತಗೋಬೋದಿತ್ತು, ಏನಪ್ಪ ಚಿತ್ರದುರ್ಗ ಜಿಲ್ಲೆ ಯಾಕೆ ಬರಲಿಲ್ಲಪ್ಪ ನೀನು? ನಮ್ಮ ಅಣ್ಣ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಸರ್, ಅಲ್ಲಿರೋ ನೀಟ್ನೆಸ್ ಇಲ್ಲ ಸರ್, ಅಲ್ಲಿ ವೈದ್ಯಕೀಯರು ಟೈಮ್ ಸೆನ್ಸ್ ಇಲ್ಲ, ಅವರಿಗೆ ಡಾಕ್ಟರ್ಸ್ಗೆ ಟೈಮ್ ಸೆನ್ಸ್ ಇಲ್ಲ. ಅದಕ್ಕೋಸ್ಕರ ಅದೇ ಹಾಸ್ಪಿಟ್ಲ್ ಮಾಡ್ಬೇಕಂತ ಕಾಣಿದೆ ಸರ್. ತಿಪ್ಪೇಸ್ವಾಮಿ ಸರ್ ಗೈಡೆನ್ಸ್ ಕೇಳಿ ಸರ್, ತಿಪ್ಪೇಸ್ವಾಮಿ ಸರ್, ಅಶೋಕ್ ಸರ್ ಅವ್ರು ಅದನ್ನೇ ಮಾಡಂತ ಹೇಳಿ ಮತ್ತೆ ನೀನು ಕೇಳಿದ್ರೆ ಅಲ್ಲಿ ಲಾಸ್ಟ್ ಸರಿ ಇಲ್ಲ ಅಂತ ನಿಮ್ಮ ದಾವಣಗೆರೆ ಜಿಲ್ಲೆಗೆ ಆವರಿಸಿದೆ. ದಾವಣಗೆರೆ ಜಿಲ್ಲೆ ತಗ ಆ ಕಡೆ ಬಳ್ಳಾರಿ ಜಿಲ್ಲೆ ತಗ ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಚಿತ್ರದುರ್ಗ ಜಿಲ್ಲೆ ನಂಬರ್ 1 ಸರ್ಕಾರಿ ಆಸ್ಪತ್ರೆ ನೀನು ಭೇಟಿ ಮಾಡಿ ನನಗೆ ಏನು ಸೌಲಭ್ಯಗಳಿದಾವೆ ಅಲ್ಲಿ? ಇಲ್ಲ, ಹೌದು, ಕಡಿಮೆ ಸಾರ್ವತ್ರಿಕ ಲಸಿಕೆ ಇಂಜೆಕ್ಷನ್ ಮಾಡ್ತಾರೆ ಸರ್, ಅದನ್ನು ಫ್ರೀ ಮಾಡ್ತಾರೆ. ಅಲ್ಲ, ನಾನು ಹೇಳಿದ್ದು ಅದ್ರ ಜೊತೆಗೆ ಅಲ್ಲಲ್ಲ, ಅವಾಗ ಮಾಮೂಲಿ ಚಿತ್ರದುರ್ಗದಲ್ಲಿ ದಾವಣಗೆರೆಗಿಂತ ಕೇಳಿಲ್ಲ ಕೆಲವು ಸೌಲಭ್ಯಗಳಿದಾವೆ ಅಲ್ಲಿ. ನಾನು ಅಲ್ಲಿ ಒಂದು ಮಾಡಿಸ್ಕೊಂಡ್ಬಂದಿದ್ದೇನೆ, ಅದಕ್ಕೆ ನಿಮ್ಗೆ ಹೇಳ್ತಿರೋದು. ಟೈಮ್ ಸರಿಗೆ ಬರಬೇಕು, ಡಾಕ್ಟರ್ಸ್ ಟೈಮ್ ಸರಿಗೆ ಬರಬೇಕು, ರೋಗಿಗಳಿಗೆ ಯಾವ ರೋಗಿಗೆ ದೊಡ್ಡ ಕಥೆ ವಿಷ ಕುಡಿದು ಬಿಡ್ಬೇಕು ನಾವು. ಹಂಗೆ ಅಲ್ಲಿ ಬಂದು ರೋಗ ಹಾಕ್ಸ್ಕೊಂಡು ಒಳ ಮೀಸಲಾತಿ ಏನು ಮಾಡ್ಬೇಕು, ಏನು ನಿನ್ನ ಸಲಹೆಗಳು ಏನು ಇದು ಮಾಡಿರೋ ಸರ್ಕಾರದವರು ಸ್ಫೂರ್ತಿ ಆಯಿತು. ಕೈ ಬಿಟ್ಬಿಡಪ್ಪ. ಸಂಖ್ಯೆ ಜಾಸ್ತಿ ಇತ್ತು, ಬೇಕಂತಾನೆ ಆಗ್ತಿರೋ ಸಂಖ್ಯೆ ಜಾಸ್ತಿ. ಈ ದೌರ್ಜನ್ಯ ಆಗ್ತಿರೋದಕ್ಕೆ ಮೇನ್ ಮಹಿಳೆಯರ ಕಾರಣ ವಿಚಾರದಾಗ ಬರ್ತದೆ ಅದು. ನೋಡೋ ದೃಷ್ಟಿನ ಇಂಪಾರ್ಟೆಂಟ್. ಅಲ್ಲ, ಟೈಮ್ ತೊಗೊಂಡು 2 ದಿನ ಟೈಮ್ ಕೊಡೋಕ್ಕಾಗಲ್ಲ ನಾನು. ಜೀವಿತ ವಿಜಯಕುಮಾರ್ ವಿಶೇಷವಾಗಿ ಗುಡ್ಡಗಳು ಮತ್ತು ಶಾಸನಗಳು, ಸ್ಮಾರಕಗಳು, ದೇವಸ್ಥಾನಗಳು ಮತ್ತು ಪ್ರದೇಶಗಳು
ಒಂದು 78 ಬರ್ಕೊಳ್ಳಿ ಸೂರ್ಯ. ನನ್ನ ಹೆಸರು ಜೀವಿತ. ನನ್ನ ಮಾರ್ಗದರ್ಶಕರು ಬಂದು ಜೆ ಪಿ ಮಂಜುನಾಥ್ ಸರ್, ಕೋಚಿಬಾರಯ್ಯ ಕಾಲೇಜ್. ನಾನು ತಗೊಂಡಿರೋ ಟಾಪಿಕ್ ಬಂದು ತಗೊಂಡಿರೋ ವಿಷಯ ಬಂದು ಕನ್ನಡದಲ್ಲಿ ಕಲಿತ ನಾಟಕಗಳ ಸಾಮಾಜಿಕ ಪ್ರಜ್ಞೆ. ನಮ್ಮೂರು ಹೊಳಲ್ಕೆರೆ. ನಾನು ಇಲ್ಲೇ ಸೊಪ್ಪೆಯಲ್ಲಿರೋದು. ನಮ್ಮ ಅಪ್ಪ ಹೆಸರು ಶಿವರಾಜ್, ನಮ್ಮ ಅಮ್ಮನ ಹೆಸರು ಕಮಲ, ನಮ್ಮ ಅಪ್ಪಾಜಿ ಫಾರ್ಮರು. ನನ್ನ ವಿಷಯ ಈ ಟಾಪಿಕ್ನ ಯಾಕೆ ತಗೊಂಡಿದ್ದೀನಿ ಅಂತಂದರೆ, ನಮ್ಮೂರಲ್ಲಿ ಇವಾಗಲೂ ಆಚರಿಸೋಷ್ಟು ಜನಗಳು ಅಂಬೇಡ್ಕರ್ ಜಯಂತಿನ ಆಚರಿಸಲ್ಲ. ಅವ್ರಿಗೆ ಅಷ್ಟು ಇವಾಗ ಅವರೊಂದು ಪಂಗಡಗಳಲ್ಲಿ ಅಷ್ಟೇ ಆಚರಿಸ್ತಾರೆ, ಮತ್ತು ಇರುವಿನ ಜಾಗಗಳಲ್ಲಿ ಎಲ್ಲೂ ಆಚರಿಸಲ್ಲ. ಮತ್ತು ಅವರಿಗೆ ಆದಂಥ ತಟ್ಟೆ ಲೋಟ ಮತ್ತು ಮನೆಯೊಳಗೆ ಬಿಡ್ಕೊಂಡೇ ಇರೋದು, ಆ ರೀತಿ ಎಲ್ಲ ಇರುತ್ತೆ. ಮತ್ತು ನಾನು ಒಂದು ನಾಟಕನ ಓದಿದಾಗ ಅವರು ದೇವರಾಯ ಇರಂಗಿ ಅವರ ಒಂದು ನಾಟಕವನ್ನು ಓದಿದಾಗ ಅವರು ಒಂದು ದೇವದಾಸಿಯವರ ಬಗ್ಗೆ ಹೇಳ್ತಾರೆ. ದೇವದಾಸಿಯವರ ಬಗ್ಗೆ ಅಂದರೆ ತನ್ನ ತಾಯಿ ತನ್ನ ಮಗಳನ್ನೇ ಚೆನ್ನಾಗಿ ಹುಟ್ಟಿದ್ರೆ ತನ್ನ ದೇವದಾಸಿಯಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ತನ್ನ ತಾಯಿನೇ ಹೇಳುವಾಗ ತನ್ನ ತಂದೆ ಅದನ್ನ ವಿರೋಧಿಸ್ತಾರೆ. ವಿರೋಧಿಸುವಾಗ ತನ್ನ ತಂದೆಯನ್ನು ತಾಯಿ ಒಪ್ಪೋದಿಲ್ಲ, ಅವಳು ದೇವಿ ನಮಗೆ ಶಿಕ್ಷೆ ಕೊಡ್ತಾಳೆ, ಅದಕ್ಕೆ ಇನ್ನೊಂದಾಗುತ್ತೆ, ಬರೀ ಮೂಢನಂಬಿಕೆಗಳನ್ನ ತುಂಬಿಕೊಂಡಿರ್ತಾರೆ ಜನಗಳು. ಆ ಒಂದು ಹುಟ್ಟಿದ ಹೆಣ್ಣು ಮಗಳಿಂದ ಯಾವಾಗಲೂ ದೇವದಾಸಿಯಾಗಿ ಮಾಡ್ತಾರೆ, ಪ್ರತಿಯೊಂದನ್ನು ನಿಲ್ಲಿಸ್ತಾ ಇರ್ತಾರೆ. ಅದರ ಉದ್ದೇಶನೇ ಇವರು ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನ ಶೋಷಣೆಗಳನ್ನ ತಿಳ್ಕೊಳ್ಳೋದು ಅವನ ಉದ್ದೇಶ. ಹೌದಾ? ಮತ್ತೆ ಅದಕ್ಕೆ ಈಗ ಪರಿಹಾರಗಳೇನು ಅಂತ ನೀನು ಸೂಚಿಸ್ಬೇಕು. ಈಗ ನೀವು ತಗೊಂಡಿದ್ದ ಟಾಪಿಕ್ ಆಗಲ್ಲ. ಈಗ ನೀನು ಅದನ್ನ ನಾವು ಒಬ್ಬರನ್ನ ಹೇಗೆ ಬೆಳೆಸ್ಬೇಕು ಅನ್ನೋದನ್ನ ನಾವೇ ಜನಗಳ ರೀತಿಯಲ್ಲಿ ಇಟ್ಕೊಂಡು ಹೋಗ್ತೀವಿ, ಪ್ರೋತ್ಸಾಹ ನೀಡ್ತಾ ಕಲಿಬೇಕಾಗಿರುತ್ತೆ ಸರ್. ಅದರಲ್ಲಿ ನಾವು ಏನು ಕೀಳು ಅನ್ನೋದು ನೋಡೋದು ನಮ್ಮಲ್ಲಿರುತ್ತೆ. ನಾವು ಅದನ್ನ ಇಟ್ಕೊಂಡ್ರೆ ಇನ್ನೆಲ್ಲ ಇಲ್ಲ ಸರ್. ಆದರೆ ನಮ್ಮ ಮನೆಯಲ್ಲಿ ಬೇರೆಯವ್ರಿಗೆ ಮಾಡೋದನ್ನ ನಾನು ನೋಡಿದ್ದೀನಿ ಸರ್. ಇವಾಗ ಅದರ ಉದ್ದೇಶನೇ ಇವರು ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನ ಶೋಷಣೆಗಳನ್ನ ತಿಳ್ಕೊಳ್ಳೋದು ಅವನ ಉದ್ದೇಶ. ಹೌದಾ? ಮತ್ತೆ ಅದಕ್ಕೆ ಈಗ ಪರಿಹಾರಗಳೇನು ಅಂತ ನೀನು ಸೂಚಿಸ್ಬೇಕು. ಈಗ ನೀವು ತಗೊಂಡಿದ್ದ ಟಾಪಿಕ್ ಆಗಲ್ಲ. ಈಗ ನೀನು ಅದನ್ನ ನಾವು ಒಬ್ಬರನ್ನ ಹೇಗೆ ಬೆಳೆಸ್ಬೇಕು ಅನ್ನೋದನ್ನ ನಾವೇ ಜನಗಳ ರೀತಿಯಲ್ಲಿ ಇಟ್ಕೊಂಡು ಹೋಗ್ತೀವಿ, ಪ್ರೋತ್ಸಾಹ ನೀಡ್ತಾ ಕಲಿಬೇಕಾಗಿರುತ್ತೆ ಸರ್. ಅದರಲ್ಲಿ ನಾವು ಏನು ಕೀಳು ಅನ್ನೋದು ನೋಡೋದು ನಮ್ಮಲ್ಲಿರುತ್ತೆ. ನಾವು ಅದನ್ನ ಇಟ್ಕೊಂಡ್ರೆ ಇನ್ನೆಲ್ಲ ಇಲ್ಲ ಸರ್. ಆದರೆ ನಮ್ಮ ಮನೆಯಲ್ಲಿ ಬೇರೆಯವ್ರಿಗೆ ಮಾಡೋದನ್ನ ನಾನು ನೋಡಿದ್ದೀನಿ ಸರ್. ಇವಾಗ ಸೂರ್ಯ KN ಲಾಸ್ಟ್ ಕ್ಯಾಂಡಿಡೇಟ್ ಒಂದು ನಂಬರ್ ಹೇಳಪ್ಪ. ಇದು US BR 22A 0014 ನಮ್ಮೂರು ಬಸವಪೇಟೆ ಸರ್. ನನ್ನ ತಂದೆ ಹೆಸರು ನಾಗೇಂದ್ರಪ್ಪ, ನಮ್ಮ ಅಮ್ಮನ ಹೆಸರು ಸುನಂದಮ್ಮ. ನಾನು ಕಾಲೇಜಲ್ಲಿ ಫೈನಲ್ ಇಯರ್ ಡಿಗ್ರಿ ಮಾಡ್ತಿದ್ದೀನಿ ಸರ್. ನನ್ನ ವಿಭಾಗ ಬಂದುಬಿಟ್ಟು HE ಸರ್, HE. ನೇಕಾರರ ಸಮುದಾಯದ ಸಾಮೂಹಿಕ ಮತ್ತು ಆರ್ಥಿಕ ಟಿಕೆಟ್ಗಳು ಹೆಂಗದಪ್ಪ ಅವ್ರದ್ದು? ಸರ್ ಒಂದು ಕಡೆ ನೋಡಿದ್ರೆ ಚೆನ್ನಾಗಿತ್ತೆ ಅಂತ ಅನ್ಸುತ್ತೆ ಸರ್, ಕೆಲವೊಂದು ಕಡೆ ನೋಡಿದ್ರೆ ಅವ್ದಿಲ್ಲ ಅಂತ ಅನ್ಸುತ್ತೆ. ಮುಂದೆ ಅಂದರೆ ಮುಂದೆ ಬಂದಿಲ್ಲ ಅಂದರೆ ಇವಾಗ ಕಾರ್ಖಾನೆ ಮಷಿನ್ ತುಂಬ ಮಷಿನ್ಸ್ ಎಲ್ಲ ಬಂದಿದ್ದಾವೆ, ಸ್ವಲ್ಪ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಸರ್. ಅದಕ್ಕೆ ವ್ಯಾಲ್ಯೂ ಕೂಡ ಇದೆ ಸರ್ ಅವ್ರಿಗೆ. ಅಂದರೆ ಈಗ ದೊಡ್ಡ ದೊಡ್ಡ ಫಂಕ್ಷನ್ಸ್ಗೆಲ್ಲ ಟ್ರೆಂಡ್ ಆಗಿ ಚೇಂಜ್ ಆಗಿದೆ ಸರ್. ಆಗಿದೆ ಅವ್ರಿಗೋಸ್ಕರ ಅಂಥ ಯೋಜನೆಗಳೇನು ಬಂದಿಲ್ಲ ಸರ್. ಸಂಘಗಳೆಲ್ಲ ಬಂದಿದೆ, ಸ್ವಲ್ಪ ಪರಿಚಯದವ್ರು ಇದ್ದಾರೆ ಸರ್. ಅವ್ರ ಹತ್ರ ಸ್ವಲ್ಪ ಯಾವ ರೀತಿ ಒಂದು ಸೀರೆ ಎಷ್ಟು ದಿವಸಕ್ಕೆ ತಯಾರಾಗುತ್ತೆ, ಮತ್ತೆ ಅದಕ್ಕೆ ಬೆಲೆ ಏನು ಸಿಗುತ್ತೆ, ನಿಮಗೆ ರೇಷ್ಮೆ ನೀವೇ ತರ್ತೀರಾ ಅಥವಾ ಬೇರೆ ಕಡೆಯಿಂದ ಇನ್ವೆಸ್ಟ್ ಮಾಡಿಸ್ಕೊಂಡು ನೀವು ರೆಡಿ ಮಾಡ್ಕೊಡ್ತೀರಾ ಅದನ್ನೆಲ್ಲ ತಿಳ್ಕೊಂಡು ಸ್ವಲ್ಪ ಸೈನ್ ಮಾಡಿ. ನಾಲ್ಕರಲ್ಲಿ ನಮ್ಮ ಯೂನಿವರ್ಸಿಟಿ ಗೈಡೆನ್ಸ್ ಹೇಳ್ಕೊಟ್ಟಿದ್ದಾರೆ. ನಾನು ಫೈನಲ್ ಇಯರ್ ನಾವೇನೋ ಬೇಸಿಕ್ ರಿಸರ್ಚ್ ಅಂದರೆ ನಾವು ರಿಸರ್ಚ್ ರಿಸರ್ಚ್ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಹೇಳಿ ಒಂದು ಉದ್ದೇಶ ಇಯರ್ ಬಿಕಮ್ ಮಾಡಿ ನಮ್ಮ ಫೋಟೋದಲ್ಲಿ ಅದನ್ನು ಒಂದು ಇದು ಮಾಡಿ ಗೈಡೆನ್ಸ್ ಮಾಡಿ ಆ ವಿಷಯದಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಯಾಕಲ್ಟೀಸ್ನು ನೀವು ಒಂದು ಲೆವೆಲ್ಗೆ ಟ್ರೈ ಮಾಡಿದ್ರೆ ಅಂತ ಭಾವಿಸ್ತಾ ಇದ್ದೀನಿ. ಬಟ್ ಏನಾಗ್ತದೆ ನಮ್ದೇನಾಗ್ತದೆ ಲಾಸ್ಟ್ 3-4 ಇಯರ್ಸಿಂದ ನಾವೇನು
ಕೋರ್ಡಿನೇಟರ್ ಆಗಿ ರಿಸರ್ಚ್ ಕೋರ್ಡಿನೇಟರ್ ಆಗಿ ನಿಮಗೆ ಇನ್ಪುಟ್ ಕೊಡ್ತಾ ಇದ್ದೀನಿ. ಅದೆಲ್ಲ ಫುಲ್ಫಿಲ್ಮೆಂಟ್ ಆಗ್ತಿಲ್ಲ, ಎಸ್ಪೆಷಲಿ ಆರ್ಟ್ಸ್ ಅವರನ್ನು. ಯಾಕಂತಂದರೆ ನಾನು ಸ್ಟಾರ್ಟಿಂಗಿಂದ ಗೈಡೆನ್ಸ್ ಕೊಟ್ಟಿದ್ದೀನಿ. ಸ್ವಲ್ಪ ಅಟ್ಲೀಸ್ಟ್ ಟಾಪಿಕ್ ಇದೆ ನಿಮ್ಮ ಬೆಳಗಿಂದ ಕೆಲವು ರಿಮಾರ್ಕ್ಸ್ ಏನಕ್ಕೆ ಆಗಿತ್ತು ಅಂತಂದರೆ ಯಾಕೆ ಡೂಪ್ಲಿಕೇಶನ್ ಆಗಿದೆ ಟೈಮ್ ನನಗೆ ಫಸ್ಟ್ ರಿಪೋರ್ಟ್ ಮಾಡ್ಕೊಳ್ಳಿ ಯಾರು ಯಾವ ಟಾಪಿಕ್ ಕೊಟ್ಟಿದ್ದೀರಿ, ಯಾರು ತೊಗೊಂಡಿದ್ದೀರ ಅಂತೇಳಿ ಅದನ್ನು ಕೊಟ್ಟಿಲ್ಲ ನನಗೆ. ಮತ್ತು ಇನ್ನೊಂದು ಮೋಸ್ಟ್ ಆಫ್ ದಿ ನೀವು ಕೇಸಸ್ ಏನು ಮಾಡ್ತಿದ್ದೀರ ಅಂತಂದರೆ ಟೈಟ್ ಕೊಟ್ಬಿಡ್ತೀರಿ ಇಷ್ಟೊಂದು, ಬಟ್ ಅದಕ್ಕೆ ಕಂಟೆಂಟ್ ನನಗೆ ಕಂಟೆಂಟ್ ಕಡೆ ಅದನ್ನ ಹೆಂಗೆ ಕನ್ಸೈಸ್ ಮಾಡಬೇಕು. ಅದು ಹೇಳಿದ್ನಲ್ಲ ಸ್ಕೋಪ್ ಎಂಟರ್ ಕರ್ನಾಟಕ ತಗೊಂಡಿದ್ದೀನಿ, ಡಿಸ್ಟ್ರಿಕ್ಟ್ ತಗೊಂಡಿನಿ ಅಂತ ಹೇಳ್ತಿದ್ದಾರೆ. ಅವ್ರು ಹೆಂಗೆ ಕನ್ಸೈಸ್ ಮಾಡ್ತಾರೆ ಅಂತ. ಈಗ ಪೌರ ಕಾರ್ಮಿಕರು ಅಂತಂದರೆ ಎಷ್ಟು ಜನ ಇದ್ದಾರೆ, ಯಾನ್ ಕವರ್ ಮಾಡ್ತೀರಿ, ಆಶಾ ಕಾರ್ಯಕರ್ತರು ಅಲ್ಲ, ಅದಕ್ಕೆ ಯಾನ್ ಕವರ್ ಮಾಡ್ತೀರಿ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಏನಾದ್ರು ಮಾಡ್ಬೇಕಾದ್ರೆ ಮಾಡಬೇಡಿ. ಯಾರು ಟ್ರೈನಿಂಗ್ ಕೊಟ್ಟಿರ್ತಾರೆ ಇಬ್ಬರು ಮೂರ ತಗೊಳ್ಳಿ, ಒಬ್ಬರು 10 ಜನ ತಗೊಳೋದು, ಒಬ್ಬರು 3 ಜನ ತಗೊಳೋದು, ಇನ್ನೊಬ್ರು 14 ಜನ ತಗೊಳೋದು, ಮತ್ತು ಬೇರೆ ಯಾರು ಡೈರೆಕ್ಷನ್ ಮಾಡೋದು, ಮತ್ತು ಇವ್ರು ಸೈನ್ ಮಾಡೋದು ಬೇಡ. ಯಾರೇ ಪರ್ಸನ್ಸ್ ಇರ್ತಾರೆ ಅವ್ರು ಕೊಡಿ, ಅವರ ಎಲಿಜಿಬಿಲಿಟಿ ಇದ್ದಾರೆ ಗೈಡರ್ಗೆ, ಅವರು ಡೈರೆಕ್ಷನ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಎಷ್ಟು ಜನ ತೊಗೊಂಡಿರ್ತಾರೆ 10 ಜನ ತೊಗೋಬೋದು, ಎಷ್ಟು ಜನ ಇರ್ತಾರೆ ಅಷ್ಟು ಜನ ತೊಗೊಳ್ಳಿ. ಬಟ್ ಕರೆಕ್ಟಾಗಿ ಟಾಪಿಕ್ ಕೊಟ್ಟಮೇಲೆ ಲೋಕಲಾಗಿ ಕ್ಲೀನಾಗಿ ಸ್ಪೆಸಿಫೈ ಮಾಡಿ. ಇನ್ನೊಂದು ಟಾಪಿಕ್ನ ಫಿಫ್ತ್ ಆದಮೇಲೆ ಫಿಫ್ತ್ ಸೆಮಿಸ್ಟರ್ ಎಕ್ಸಾಮ್ ಎಸ್ಪೆಷಲಿ ಇವನ್ನೇ ಫೋರ್ತ್ ಇರುತ್ತಲ್ಲ ಸರ್, ಅಲ್ಲ ಫಿಫ್ತ್ ಇರುತ್ತೆ. ಫೋರ್ತ್ ಸೆಮ್ ಆದಮೇಲೆ ಗ್ಯಾಪ್ ಇರುತ್ತೆ, ಅಂದ್ರೆ ಟಾಪಿಕ್ ಕೊಡ್ತಾರೆ. ನೀವು ಫಿಫ್ತ್ ಸೆಮ್ ಆದಮೇಲೆ ಫಿಫ್ತ್ ಸೆಮ್ ಆದಮೇಲೆ ಆ ಟಾಪಿಕ್ ಕೊಟ್ಟು ನೀವು ಬೇಗ ಯಾರನ್ನ ಮಾಡ್ಕೊಂಡು ಫಿಫ್ತ್ ಸೆಮ್ ಸ್ಟಾರ್ಟ್ ಆಗಿ 6th ಸೆಮ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ನೇ ವೀಕಲ್ಲಿ ರಿಪೋರ್ಟ್ ಕೊಡ್ತಾರೆ. ಯಾವ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ರೆ ನಮ್ದು ಏನಾಗುತ್ತೆ ಅಂದರೆ ಮೋಸ್ಟ್ ಆಫ್ ದಿ ಕೇಸಸ್ ನನಗೆ ಕಂಪ್ಲೇಂಟ್ ಮಾಡ್ತಾರೆ ಅಂತಂದರೆ ಸರ್ ಟೈಪ್ ಅಷ್ಟೇ ಕೊಟ್ಟಿದ್ದಾರೆ, ಬೇಕಿದ್ದೇನೆ ಹೇಳಿದ್ದಾರೆ. ಇಲ್ಲ, ಇದು ಏನಾಗುತ್ತೆ, ನಾವು ತಿಂಗಳಗಟ್ಟಲೆ ಹೇಳಿದ್ವಿ ತಿಪ್ಪಸ್ವಾಮಿ ಸೇರ್ಕೊಂಡು ಪ್ರತಿಯೊಂದು ಹೇಳಿದ್ರು ಕೂಡ ಲಾಸ್ಟಿಗೆ ತಪ್ಪು ಮಾಡ್ತೀವಿ. ಈಗ ಕರೆಕ್ಟ್ ಐತೆ. ಕೆಲವೊಂದು ಸಣ್ಣ ಸಜೆಸ್ಟ್ ಮಾಡ್ತೀವಿ ಕೇಳ್ರಿ ಸಲಹೆ. KPSC ವಿಭಾಗ ಕೊಡ್ತಾ ಇದೀವಿ ಅಂದಾಗ ಅಲ್ಲಿಂದ ಕರೆಕ್ಟಾಗಿ ಎಲ್ಲರೂ ನಮಗೆ ಹಂಚಿಕೆ ಮಾಡಿದ್ರೆ ಅದು ಕರೆಕ್ಟ್ ಆಗುತ್ತೆ. ಒಬ್ಬ ಗೈಡಿಗೆ 6 ರಿಂದ 7 ಜನ ವಿದ್ಯಾರ್ಥಿ ಇರ್ತಾನೆ, ಒಬ್ಬ ಗೈಡಿಗೆ ಬರೀ 2 ಇರ್ತಾರೆ. ಒಂದು ಈ ಕ್ಲಿಯರ್ ಮಾಡೋಣ ಒಂದು. ಸೊ ಈಗ ಎರಡನೇದಾಗಿ ನಾವು ನೋಡಿದಿರಲ್ಲ, ಫಸ್ಟ್ 5 ಪುಟನ ನೀವು ಸೆಟ್ ಮಾಡಿಕೊಡ್ರಿ. ಆಲ್ ಡಿಪಾರ್ಟ್ಮೆಂಟ್ PA BCom ಎಲ್ಲರೂ ಕರೆಕ್ಟಾಗಿ ಇರ್ಬೇಕು. ಮುಂದೆ ಟೀಚರ್ಸ್ ಸುಮ್ಮನೆ ಮೇಲೆ ಹಾಕ್ತಾರೆ, ಕೆಳಗೆ ಹಾಕ್ತಾರೆ, ಡೆಸಿಗ್ನೇಷನ್ಸ್ ಇಲ್ಲ. 5 ಪುಟ ಮತ್ತೆ ಒಳಗೆ ಫಾಂಟ್ ಸೈಜ್ ಒಬ್ಬೊಬ್ರು ಒಂದೊಂದು ಇದು ಲೈನ್ಸೇ ಇಲ್ಲ, ಪ್ಯಾರಾಗ್ರಾಫ್ ಡಿಸ್ಟೆನ್ಸ್ ಇಲ್ಲ. ಕೆಳಗೆ ಹಾಕ್ತಾನೆ ಒಬ್ರು ಪೂರ್ತಿ ಕಲಾಜಸ್ ಹಿಂಗೆ 1 by 1 ಬರ್ಕೊಂತ ಹೋಗ್ತಾರೆ. ಕೆಲವರು ಮ್ಯಾಲೆ ಬರ್ತದೆ, ಒಬ್ಬೊಂದು ಕಲರ್ ಐತೆ, ಆ ಕಲರ್ ಎಲ್ಲಿ ಮೆನ್ಷನ್ ಮಾಡೋಂಗಿಲ್ಲ, ವೈಟ್ ಆ್ಯಂಡ್ ಬ್ಲ್ಯಾಕ್ ಇರಬೇಕು. ಪುಟ ಸಂಖ್ಯೆ ಎಲ್ಲಿ ಹಾಕ್ಬೇಕು ಅಲ್ಲೇ ಹಾಕಿ. ಈ ಸೈಜ್ ಐತಲ್ಲ ಎಲ್ಲರೂ ಕೂಡ ಒಂದೇ ಸೈಜ್ ಇರುತ್ತೆ. ಅದು ಒಂದು ಕಿರು ಪ್ರಬಂಧಾಗಿ ಹೊರಗೆ ಬರುತ್ತೆ. ಸರಿ, ಮೇಲೆ ರ್ಯಾಪರ್ ಕೂಡ ಒಂದೇ ಹೇಳ ಸರ್, ಗಾಡ ಹಿಂಗೆ ಬರೀ ವೈಟ್ ಆ್ಯಂಡ್ ಬ್ಲ್ಯಾಕ್ ಮಾಡ್ಕೊಂಡು ಅದನ್ನೇ ಮಾಡಿ ಎಲ್ಲರೂ ಒಂದೇ ಥರ ಹಾಕ್ಬೇಕು. ಕಲರ್ ಮತ್ತೊಬ್ಬ ಒಬ್ಬರು ಹೂವು ಹಾಕಿ ಡಿಸೈನ್ ಮಾಡಿದ್ರೆ ಒಬ್ಬ ಸಾಧನೆ ಮಾಡಿ ನಮ್ಗೆ ಆಗ್ತಿರಲ್ಲ. ಇವು ಫಸ್ಟ್ 5 ಪೇಜು ಕಂಟೆಂಟ್ಸ್, ಅದು ವೆರಿ ಇಂಪಾರ್ಟೆಂಟ್. ಆಮೇಲೆ ಫಾಂಟ್ ಸೈಜ್ ನೀವು ಅದನ್ನು ಸೆಟ್ ಮಾಡ್ಕೊಳ್ಬೇಕು. ಎಲ್ಲ ಗೈಡ್ ಮಾಡೋದಾದ್ರೆ ಮಾಡಲಿ, ಇನ್ಕ್ಲೂಡ್ ನಾವೆಲ್ಲರೂ ಮಾಡೋಕ್ಕಾಗಿಲ್ಲ ಅಂತ ಬಿಟ್ಬಿಡೋಣ. ಯಾರನ್ನ ಆಸಕ್ತಿ ಇದ್ದಾಗ ಮಾಡ್ತೀವಿ, ಸುಮ್ಮನೆ ಕಾಟಾಚಾರಕ್ಕೆ ನಾವು ನೀವು ಅದನ್ನ ಎಲ್ಲ ಮಾಡಿ ಕೋಆರ್ಡಿನೇಟ್ರು ಮಾಡ್ಬೇಕು. ಅದನ್ನು ಇಲ್ಲ ಅದು ಆಗಲೇ ಸರ್ ಅದೇ ಕಂಟ್ರೋಲ್ ಮಾಡೋಕ್ಕೆ. ಈ ಕೇಸ್ ಏನಾದ್ರು ಇಂಟರ್ನೆಟ್ನೆಸ್ ಆಯಿತು ಅಂದರೆ ಯಾವ ಡಿಪಾರ್ಟ್ಮೆಂಟ್ ಎತ್ಕೊಡಿ, ಇನ್ ಕೇಸ್ ಡಿಪಾರ್ಟ್ಮೆಂಟ್ ಸ್ಟಾಫ್ ತೊಗೊಂಡಿರ್ತಾರೆ ಇಂಡಿವಿಜುವಲ್ ಮಾಡ್ತಾರೆ ಅಂತೇಳಿ ಅವ್ರು ರಿಪೋರ್ಟ್ ಕೊಡಬೇಕು. ಅವ್ರನ್ನ ಕೇಳೋದು, ಇದನ್ನ ಬೇರೆ ಯಾರು ಕೇಳೋದು, ಡಿಪಾರ್ಟ್ಮೆಂಟಿಂದ ಕೇಳೋದು. ಅನ್ಕೊಂಡಿದ್ದೀನಿ ನಾನು ತಪ್ಪು ಅನ್ಕೊಂಡಿದ್ರು ಅಂತ ನನಗೆ ಅನಿಸ್ತಾ ಇದೆ. ಅನ್ಸೋದೇನು ಹೇಳಲ್ಲ, ನಾನು ಲಾಸ್ಟ್ ಟೈಮ್ ಕೇಳಿದ್ದೀನಿ ನಿಮ್ಗೆ ಏನಾದ್ರು ಪ್ರಾಜೆಕ್ಟಲ್ಲಿ ಏನಾದ್ರು ಡೌಟ್ಸ್ ಇದಾವ, ಏನಾದ್ರು ವಿಡಿಯೋ ಮಾಡ್ಬಿಟ್ಟು ಅಲ್ಲಲ್ಲ